ಮೈಸೂರಿನ ಟಿ ನರಸೀಪುರದಲ್ಲಿ ಭೀಕರ ರಸ್ತೆ ಅಪಘಾತ, ಕಾರು ಮತ್ತು ಬೈಕಿನ ನಡುವೆ. ಅದು ಎಲ್ಲಿ ಅಂತಂದರೆ ಬನ್ನೂರು ಫ್ಲೈಓವರ್ ಅಂತ ಹೊಸದಾಗಿ ಕಟ್ಟಿದ್ದಾರೆ ಕಾವೇರಿ ನದಿಗೆ ಅಡ್ಡಲಾಗಿ. ಆ ಫ್ಲೈಓವರ್ ಮೇಲೆ ಅಪಘಾತ ಆಗಿರ್ತಕ್ಕಂಥದ್ದು. ಕಾರು ಬೈಕಿಗೆ ಗುದ್ದಿದ ರಭಸಕ್ಕೆ ಮಗ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ, ತಾಯಿ ನದಿಗೆ ಹಾರಿದ್ದಾರೆ. ಟಿ ನರಸೀಪುರ ತಾಲೂಕಿನ ಬನ್ನೂರು ಸೇತುವೆ ಮೇಲೆ ನಡೆದಿರ್ತಕ್ಕಂಥದ್ದು. ಕಾರು ಗುದ್ದಿದ ರಭಸಕ್ಕೆ ನದಿಗೆ ಹಾರಿದ್ದಾರೆ ತಾಯಿ ಪಾರ್ವತಿ, 48 ವರ್ಷ, ಸಾವನ್ನಪ್ಪಿದ್ದಾರೆ. ಪಾರ್ವತಿ ಮಗ ಶಂಕರ್, 21 ವರ್ಷ, ಅವರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನೀರಿನಲ್ಲಿ ಬಿದ್ದ ಪಾರ್ವತಿಗಾಗಿ ಹುಡುಕಾಟ ನಡೀತಾ ಇದೆ. ಈಗೇನು ನದಿನಲ್ಲಿ ನೀರೇನಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಬಹಳ ಆಶ್ಚರ್ಯ ಆಗ್ತಾ ಇದೆ. ಅದು ಅಂತೂ ಟ್ರಾಫಿಕ್ ಇರ್ತಕ್ಕಂಥ ಫ್ಲೈಓವರ್ ಏನಲ್ಲ, ಬಟ್ ಅಲ್ಲಿ ಆಗಿರೋಂತಹ ಆಕ್ಸಿಡೆಂಟು ಡೀಟೇಲ್ಸ್ ಏನಿದೆ ಅಂತ KP? ಅದು ನಿಜಕ್ಕೂ ಕೂಡ ಆಶ್ಚರ್ಯ ಆಗುವಂತಹ ಅಪಘಾತದ ಪ್ರಕರಣ ಇದು ಅರವಿಂದ್. ಅಷ್ಟರ ಮಟ್ಟಿಗೆ ಕಾರ್ನ ವೇಗ ಇಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ಕಾರು ಹೊಡೆದಂತಹ ಸ್ಪೀಡ್ಗೆ ಏನು ಯುವಕ ಏನು ಬೈಕನ್ನ ರೈಡ್ ಮಾಡ್ತಾ ಇದ್ದಂತಹ ಯುವಕ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಹಿಂದೆ ಕುದ್ದಂತಹ ಯುವಕನ ತಾಯಿ ನದಿಗೆ ಹಾರಿದ್ದಾರೆ. ಅಂದ್ರೆ ಆ ಏಟಿನ ರಭಸಕ್ಕೆ ಅವರು ನದಿಗೆ ಆಗಿರುವಂತದ್ದು. ಸದ್ಯಕ್ಕೆ ತಾಯಿ ನಾಪತ್ತೆ ಆಗಿದ್ದಾರೆ. ಅವರನ್ನ ಹುಡುಕಾಟ ಮಾಡುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ಲಾಗ್ತಾ ಇದೆ. ಮೈಸೂರಿನ ಟಿ ನರಸೀಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಟಿ ನರಸೀಪುರದ ಬನ್ನೂರು ಸೇತುವೆ ಅಂತ ಏನಿದೆ, ಆ ಬನ್ನೂರು ಸೇತುವೆ ಮೇಲೆ ನಡೆದಿರುವಂತಹ ಘಟನೆ. ನೀವು ಹೇಳಿದಂಗೆ ನೀರಿನ ಪ್ರಮಾಣ ಬಹಳ ಕಡಿಮೆ ಇದೆ. ಹಾಗಾಗಿ ಹುಡುಕಾಟದ ಪ್ರಕ್ರಿಯೆಯು ಕೂಡ ಈಗ ಬಿರುಸನ್ನ ಪಡೆದುಕೊಂಡಿದೆ. ಸದ್ಯಕ್ಕೆ ಕಾರು ಯಾರ್ದು ಏನು ಅಂತದ್ದು ಕೂಡ ಈಗ ಪತ್ತೆ ಹಚ್ಚುವ ಕೆಲಸವೂ ಕೂಡ ಸಾಗಿದೆ. ಒಂದು ರೀತಿಯಾಗಿ ಕಾರಿನ ಅತಿವೇಗವೇ ಈ ಒಂದು ಅಪಘಾತಕ್ಕೆ ಕಾರಣ ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ. ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.